ಇನ್ನು ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಬಂಧನ ಪ್ರಕರಣ ಸಂಬಂಧ ಇವತ್ತು ಎಸ್ಐಟಿಯಿಂದ ಸ್ಥಳ ಮಹಜರ್ ಮಾಡುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ 11 ಗಂಟೆ ಬಳಿಕ ಸ್ಥಳ ಮಹಜರನ್ನ ನಡೆಸುವಂತ ಸಾಧ್ಯತೆ ಇದೆ. ಹಾಸನ ಮತ್ತು ಕೆಆರ್ ನಗರಕ್ಕೆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಎಚ್.ಡಿ. ರೇವಣ್ಣನನ್ನು ಕೂಡ ಕರ್ಕೊಂಡು ಹೋಗಿ ಮಹಜರ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಬಂಧನ ಪ್ರಕರಣ ಸಂಬಂಧ ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ ಅಥವಾ 11 ಗಂಟೆಯ ಬಳಿಕ ಸ್ಥಳ ಮಹಜರ್ ನಡೆಯುತ್ತೆ. ಹಾಸನ ಮತ್ತು ಕೆಆರ್ ನಗರಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಕೆಆರ್ ನಗರದಲ್ಲಿ ದೂರು ದಾಖಲಾಗಿತ್ತು. ಸಂತ್ರಸ್ತೆಯ ಮಗ ದೂರನ್ನ ದಾಖಲಿಸಿದ್ರು. ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಹೇಳಿ ಹುಣಸೂರಿನ ತೋಟದ ಮನೆಯಲ್ಲಿ ಆ ಸಂತ್ರಸ್ತ ಮಹಿಳೆಯನ್ನ ಕೂಡ ಹಾಕಿದ್ರು, ಹಲ್ಲೆ ಮಾಡಿದ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಚ್.ಡಿ. ರೇವಣ್ಣನನ್ನ ಕರ್ಕೊಂಡು ಹೋಗಿ ಮಹಜರ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಾಕಷ್ಟು ಉರುಳು ಹೇಗೆ ಸುತ್ತಕೊಳ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೇಕು. ಒಂದ್ ಕಡೆ ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಆಗುತ್ತೆ, ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ, ಅಲ್ಲಿ ಕಣ್ಣೀರ್ ಕೂಡ ಹಾಕ್ತಾರೆ ಎಚ್.ಡಿ. ರೇವಣ್ಣ. ಏನೇ ಪ್ರಶ್ನೆ ಕೇಳಿದ್ರು ಅಧಿಕಾರಿಗಳ ಮುಂದೆ ರೇಗಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಿನ್ನೆ ಕೂಡ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟರು. ಇದೆಲ್ಲವೂ ಕೂಡ ಷಡ್ಯಂತ್ರ, ಬೇಕು ಅಂತ ಮಾಡ್ತಾ ಇರುವಂತ ಷಡ್ಯಂತ್ರ. ಯಾವ್ದು ಸ್ವಾಮಿ ಷಡ್ಯಂತ್ರ? ನಿಮ್ ಮಗನ ರಾಸಲೀಲೆ ಇತ್ತಲ್ಲ, ಅದು ಷಡ್ಯಂತ್ರನ? ಯಾರಾದ್ರೂ ಹೇಳಿದ್ರ ಇಂಥ ಕಚಡ ಕೆಲಸ ಮಾಡುವಂತ ಹೇಳಿ? ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸದ್ಯ ಸಂತ್ರಸ್ತ ಮಹಿಳೆ ಏನಿದ್ರು ಅವರನ್ನ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣದಲ್ಲಿ ರೇವಣ್ಣ ಅವರ ಬಂಧನ ಆಗಿದೆ. ಅದರಿಂದ ಈಗ ಆಲ್ಮೋಸ್ಟ್ ಎಸ್ಐಟಿ ಅವರನ್ನ ವಶಕ್ಕೆ ಕೂಡ ಪಡ್ಕೊಂಡು, ಕಸ್ಟಡಿ ಕೂಡ ಪಡ್ಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದೆ. ಸ್ಥಳ ಮಹಜರ್ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಂಜುನಾಥ್, ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ? ಎಸ್, ಹೌದು ಸಿಂಧೂರ, ಈಗಾಗಲೇ ಏನು ಒಂದು ಮಹಿಳಾ ಕಿಡ್ನಾಪ್ ಕೇಸ್ನಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಒಂದು ಬಂಧನ, ಎಸ್ಐಟಿ ಅಧಿಕಾರಿಗಳ ಒಂದು ವಶಕ್ಕೆ ಪಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಮಾಡಿದ್ರು, ರೇವಣ್ಣ ಅವರು ಯಾಕೆ ಮಾಡಿದ್ರು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ರಾತ್ರಿ ಎಲ್ಲ ಒಂದಿಷ್ಟು ವಿಚಾರಣೆ ನಡೆಸ್ತಿದ್ದಾರೆ. ಈ ಎಲ್ಲ ವಿಚಾರಣೆಗೂ ಕೂಡ ರೇವಣ್ಣ ಅವರು ಕೊಡ್ತಾ ಇರೋದು ಒಂದೇ ಉತ್ತರ, ನನಗೆ ಗೊತ್ತಿಲ್ಲ, ರೇವಣ್ಣ ಅನ್ನೋರು ನಾನೊಬ್ಬನೇನ ಇರೋದು ಅನ್ನೋ ಪ್ರಶ್ನೆ ಈಗ ರೇವಣ್ಣ ಮಾಡ್ತಿರುವಂಥದ್ದು. ಇದಕ್ಕೆ ಈಗಾಗಲೇ ಏನು ಒಂದು ಮಹಿಳಾ ಕಿಡ್ನಾಪ್ ಕೇಸ್ನಲ್ಲಿ ಬಂಧನ ಆಗಿರುವಂತಹ ರೇವಣ್ಣ ಅವ್ರನ್ನ ಇವತ್ತು 11 ಗಂಟೆಗೆ ಹಾಸನ ಮತ್ತೆ ಕೆಆರ್ ನಗರಕ್ಕೆ ಒಂದು 11 ಗಂಟೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡೋದಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದ್ ಕಡೆ ಪ್ಲಾನ್ ಮಾಡ್ತಿರುವಂಥದ್ದು. ಒಟ್ಟಲ್ಲಿ ಈಗಾಗಲೇ ಏನು ಒಂದು ಮಹಿಳಾ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿರುವಂತಹ ರೇವಣ್ಣ ಅವ್ರನ್ನ ಇವತ್ತು 11 ಗಂಟೆಗೆ ಕೆಆರ್ ನಗರ ಮತ್ತೆ ಹಾಸನಕ್ಕೆ ಕರ್ಕೊಂಡು ಹೋಗಿ ಇವತ್ತು ಸ್ಥಳ ಮಹಜರು ಮಾಡ್ತಾರೆ. ಅಂದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ 5 ದಿನ ವಶಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರು ಮುಂದೆ ನಿನ್ನೆ ಕೇಳ್ಕೊಂಡಿದ್ರು. ನ್ಯಾಯಾಧೀಶರು ನಿನ್ನೆ 5 ದಿನ ಬದಲಿಗೆ 3 ದಿನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 3 ದಿನದೊಳಗಡೆ ಯಾವ ರೀತಿ ಸ್ಥಳ ಮಹಜರ್ಪಡಿಸಬೇಕು, ಮತ್ತೆ ಈ ಕಿಡ್ನಾಪ್ ಸಂಬಂಧಪಟ್ಟಂಗೆ ಯಾವ್ಯಾವ ಮಹಿಳೆಯರನ್ನ ಎಲ್ಲೆಲ್ಲಿ ಕಿಡ್ನಾಪ್ ಮಾಡಿದ್ರು ಮತ್ತೆ ಜೊತೆಗೆ ಎಲ್ಲೆಲ್ಲಿ ಎಟ್ಟಿದ್ರು ಅಂತೇಳಿ ಎಲ್ಲದಕ್ಕೂ ಇವತ್ತು 11 ಗಂಟೆ ತಪ್ಪಿದ್ರೆ 12 ಗಂಟೆಗೆ ಇವತ್ತು ಹಾಸನ ಅಥವಾ ಕೆಆರ್ ನಗರ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಲು ಇವತ್ತು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿರುವಂತದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಫಾರ್ ಆಲ್ ದ ಡೀಟೇಲ್ಸ್.